19th question. Subbarao started work in 1995 at an annual salary of rupees 5,000. So, ಅವನ ಸ್ಯಾಲ್ರಿ ಯಾವಾಗಿಂದ ಸ್ಟಾರ್ಟ್ ಮಾಡ್ದ? ಓಕೆ, 5,000 ರೂಪೀಸಿಂದ ಸ್ಟಾರ್ಟ್ ಮಾಡ್ದ. ಓಕೆ, ಇದು ಯಾವ ಇಯರಲ್ಲಿ? 1995. ಓಕೆ, ಸೊ ಆನ್ಯುವಲ್ ಸ್ಯಾಲ್ರಿ ಆಫ್ ಇದು ವರ್ಷಕ್ಕೆ 5,000 ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡ್ದ? 1995 ಸ್ಟಾರ್ಟ್ ಮಾಡ್ದ. ಅಂಡ್ ರಿಸೀವ್ಡ್ ಆನ್ ಇನ್ಕ್ರಿಮೆಂಟ್ ಆಫ್ rupees 200 ಈಚ್ ಇಯರ್. ಎವ್ರಿ ಇಯರ್ ಅವನಿಗೆ 200 ಜಾಸ್ತಿ ಆಗ್ತಾ ಇತ್ತು. ಸೊ 1996 ಎಷ್ಟಾಗುತ್ತೆ? 5,200 ಆಗುತ್ತೆ. ನೆಕ್ಸ್ಟ್ ಇಯರ್ ಎಲ್ಲ ಎಷ್ಟಾಗುತ್ತೆ? 5,400 ಆಗುತ್ತೆ. ಇದು 200 ಜಾಸ್ತಿ ಆಗುತ್ತೆ. ಈ ಇಯರ್ 1997. ಅದೇ ರೀತಿ ಓಕೆ, ಅವ್ರೇನು ಕೇಳ್ತಾರೆ? ಇನ್ ವಿಚ್ ಇಯರ್ ಡಿಡ್ ಈಸ್ ಇನ್ಕಮ್ ರೀಚ್ 7,000. ಸೊ 7,000 ರೂಪೀಸ್ ಅವನ ಸ್ಯಾಲ್ರಿ ಆದಾಗ ಓಕೆ, ಅದು ಯಾವ ಇಯರಲ್ಲಿ ಆಗುತ್ತೆ ಅಂತ ಕೇಳ್ತಾರೆ. ಸೊ ನಾವು ಯಾವ ಇಯರ್ನಲ್ಲಿ ಅವನ ಸ್ಯಾಲ್ರಿ ಬಂದು 7,000 ಆಗುತ್ತೆ ಅಂತ ಹೇಳ್ಬೇಕು. ಓಕೆ, ಇದು ಎ ಪಿನಲ್ಲಿ ಇದೇನಾ? ಯಾಕಂದ್ರೆ ಡಿಫ್ರೆನ್ಸ್ ಸೇಮ್ ಇದೆ. ಎ ವ್ಯಾಲ್ಯೂ ಏನು? 5,000. ಓಕೆ, ಡಿ ವ್ಯಾಲ್ಯೂ ಏನು? A2 ಮೈನಸ್ A1. ಎಷ್ಟಾಯ್ತು? 5,200 ಮೈನಸ್ 5,000. ಸೊ ಎಷ್ಟಾಯ್ತು? ಇದು 200 ಆಯ್ತು. ಡಿ ವ್ಯಾಲ್ಯೂ 200. ಸೊ ಲಾಸ್ಟ್ ಟರ್ಮ್ ಗೊತ್ತು. ಎನ್ ಎಷ್ಟು? 7,000 ಅಂತ ಗೊತ್ತು. ಓಕೆ, ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಎನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಎನ್ ಫಾರ್ಮುಲಾ ಬಂದ್ಬಿಟ್ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ವ್ಯಾಲ್ಯೂ ಏನು? 7,000. ಎ ವ್ಯಾಲ್ಯೂ 5,000 ಪ್ಲಸ್ ಎನ್ ಮೈನಸ್ 1. ಡಿ ವ್ಯಾಲ್ಯೂ ಏನು? 200. ಓಕೆ, ಈಗ ಪ್ಲಸ್ 500 ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 5,000 ಆಗುತ್ತೆ. ಪ್ಲಸ್ 5,000 ಈ ಕಡೆ ಬಂದರೆ ಮೈನಸ್ 5,000 ಆಯಿತು. ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 200. ಓಕೆ, 7,000 ಅಲ್ಲಿ 5,000 ಹೋದರೆ 2,000 ಆಯಿತು. ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 200. ಇಂಟು ಇರೋದು ಈ ಕಡೆ ಬಂದರೆ ಏನಾಯಿತು? ಡಿವೈಡೆಡ್ ಬೈ ಆಯಿತು. ಈಸ್ ಈಕ್ವಲ್ ಟು ಎನ್ ಮೈನಸ್ 1. 2 ಕ್ಯಾನ್ಸಲ್ ಆಯಿತು. 2 1 ಜಾ 2 10 ಜಾ. ಸೊ ಏನಾಯಿತು? 10 ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಉಲ್ಟಾ ಬರೆದ್ರೆ ಎನ್ ಮೈನಸ್ 1 ಈಸ್ ಈಕ್ವಲ್ ಟು 10. ಎನ್ ಈಸ್ ಈಕ್ವಲ್ ಟು 10 ಮೈನಸ್ 1 ಪ್ಲಸ್ ಆ ಕಡೆ ಹೋದರೆ ಪ್ಲಸ್ 1 ಆಯಿತು. ಎನ್ ಈಸ್ ಈಕ್ವಲ್ ಟು 11. ಓಕೆನಾ? ಸೊ ಈಗ ಮ್ಯಾಕ್ಸಿಮಮ್ ಪೀಪಲ್ ಎನ್ ವ್ಯಾಲ್ಯೂ 11 ಬಂದ ತಕ್ಷಣ ಏನು ಮಾಡ್ತಾರೆ? ಈಗ ಅವ್ನ ಇಯರ್ 1995 ಅಲ್ಲಿ 5,000 ಇತ್ತು. ಸೊ ಅವ್ರು ಏನು ಮಾಡ್ತಾರೆ? ಈ ಇಯರಿಗೆ ಓಕೆ, ಇಲ್ಲೊಂದು ರಫ್ ಕಾಲಮ್ ತಗೊತೀನಿ. ಓಕೆ, 1995ಗೆ 11 ಆ್ಯಡ್ ಮಾಡಿಬಿಟ್ಟು 10. 2006 ಅಲ್ಲಿ ಅವನ ಸ್ಯಾಲ್ರಿ 7,000 ಇತ್ತು ಅಂತ ಹೇಳ್ಬಿಡ್ತಾರೆ. ಓಕೆ, ಇನ್ ದ ಇಯರ್ 2006 ಅಂತ ಹೇಳ್ಬಿಡ್ತಾರೆ. ಬಟ್ ಅದು ರಾಂಗ್ ಆಗುತ್ತೆ. ಯಾಕೆ ಅಂತ ನೋಡಿರಿ. ಓಕೆ, ಈಗ ನೀವೇ ಹಿಂಗೆ ಮ್ಯಾನುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೆ 5,000, 5,200, 5,400, 5,600, 5,800, 6,000, 6,200, 6,400, 6,600, 6,800, 7,000. ಓಕೆ, ನೀವು ಮ್ಯಾನುವಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1995, 96, 97, 98, 99 ಇದೇನಾಗುತ್ತೆ? ಇದು 2000, 2001, 2002, 2003, 2004, 2005. ನಮಗೆ ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 2006 ಬಂತು. ಬಟ್ ಅವ್ನ ಸ್ಯಾಲ್ರಿ 2005 ಅಲ್ಲೇ 7,000 ರೀಚ್ ಆಗಿದೆ. ಓಕೆ, ಏನಕ್ಕೆ ತಪ್ಪು ಬರುತ್ತೆ ಅಂದರೆ ಈಗ ನೀವೇನು ನೋಡ್ರಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ನೀವು 2000 ಅಲ್ಲಿ ಬಾರ್ನ್ ಆಗಿದ್ರೆ ಅನ್ಕೊಳ್ಳೋಣ. ಓಕೆ, 2000 ಅಲ್ಲಿ ಬಾರ್ನ್ ಆದರೆ ಓಕೆ, ನೀವೇನು ಮಾಡ್ತೀರಿ? 2001 ಅಲ್ಲಿ ಫಸ್ಟ್ ಬರ್ತ್ಡೇ ಆಗುತ್ತೆ. ಕರೆಕ್ಟಾ? ಓಕೆ, ಸೊ 2001ಗೆ ಫಸ್ಟ್ ಸ್ಯಾಲ್ರಿ ಆಯಿತು. ಓಕೆ, ಫಸ್ಟ್ ಬರ್ತ್ಡೇ ಆಯಿತು. ಸೊ ನೀವು 2000 ಹುಟ್ಟಿದ ತಕ್ಷಣ ಯಾರು ಬರ್ತ್ಡೇ ಮಾಡಲ್ಲ. 1 ಇಯರ್ ಆದಲ್ಲಿ ಮಾಡ್ತಾರೆ. ಇಲ್ಲಿ ಕೂಡ ಅದೇ ಕಾನ್ಸೆಪ್ಟ್ ಇದೆ. 1 ಇಯರ್ ಆದ್ಮೇಲೆ ಅವ್ನಿಗೆ 200 ರೈಸ್ ಆಗ್ತಿರೋದ್ರಿಂದ ನಾನು ಫಸ್ಟ್ ಇಯರ್ ಬಿಟ್ಬಿಡ್ಬೇಕು. ಸೊ ನಾನೇನು ಬರೀಬೇಕು? ಇನ್ ದ ಇಯರ್ 1995 ಪ್ಲಸ್ ಎನ್ ಏನು ಬಂದಿರುತ್ತೋ ಅದಕ್ಕೆ 1 ಮೈನಸ್ ಮಾಡಬೇಕು. ಎನ್ ಮೈನಸ್ 1. ಯಾಕಂದ್ರೆ ನಾನು ಫಸ್ಟ್ದು ಕೌಂಟ್ ಹಿಡಿಯಂಗಿಲ್ಲ. ಅದೇ ನೀವು ಲಾಜಿಕ್ ತೊಗೊಂಡ್ರೆ ಹುಟ್ಟಿದ ತಕ್ಷಣ ಲೈಕ್ ಬರ್ತ್ಡೇ ಮಾಡಂಗಿಲ್ಲ. 1 ಇಯರ್ ಆದ್ಮೇಲೆ ಮಾಡೋದ್ರಿಂದ ಇಲ್ಲಿ ಕೂಡ ಇನ್ಕ್ರಿಮೆಂಟು 1 ಇಯರ್ ಆದ್ಮೇಲೆ ಮಾಡ್ತಾ ಇರೋದ್ರಿಂದ ಸೊ ನಾವೇನು ಮಾಡೋದು? ಏನು ಬಂದಿರುತ್ತೋ 1 ಮೈನಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ? 1995 11 ಮೈನಸ್ 1. ಸೊ ಏನಾಗುತ್ತೆ? 1995 11 ಅಲ್ಲಿ 1 ಹೋದ್ರೆ 10 ಆಯಿತು. ಸೊ ಏನಾಯ್ತು? ಇದು
2005 ಆಯ್ತು. ಸೊ ನಾವೇನ್ ಬರ್ತೀವಿ, ಇನ್ ದ ಇಯರ್ 2005 ಈಸ್ ಇನ್ಕಮ್ ರೀಚ್ಡ್ 7,000 rupees ಅಂತ ಬರೀತೀವಿ. ಓಕೆ, ಈ ಲಾಜಿಕ್ ಮಾತ್ರ ಮಿಸ್ ಮಾಡಬೇಡಿ. ಎಷ್ಟು ಬಂದಿರ್ತದೋ ಒಂದು ಮೈನಸ್ ಮಾಡಿ ಆ ಇಯರ್ಗೆ ಆಡ್ ಮಾಡಬೇಕು.